ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಔತಣಕೂಟ ಮತ್ತು ಸಂಪುಟ ಪುನರ್ರಚನೆಗೆ ಸಂಬಂಧವಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರ. ನಾಡಿನ ಜನತೆಗೆ ಶಾಂತಿ ನೆಮ್ಮದಿ ಕರುಣಿಸಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾರ್ಥನೆ. ಹಾಸನಾಂಬ ತಾಯಿ ಹಾಗೂ ಜನರ ಆಶೀರ್ವಾದದಿಂದ ಜಿಲ್ಲೆ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ. ನಾನುಂಟು, ತಾಯಿಯುಂಟು, ನನ್ನ ಭಕ್ತಿಯುಂಟು. ಡಿಸಿಎಂ ಡಿಕೆ ಶಿವಕುಮಾರ್ ಆಶಯ. ಮದ್ಯಪಾನ ನಿಷೇಧ ಒಂದು ಕ್ರಾಂತಿಕಾರಿ ನಿರ್ಣಯ. ಮದ್ಯಪಾನ ನಿಷೇಧಕ್ಕೆ ಗಾಂಧೀಜಿಯ ಇಚ್ಛಾಶಕ್ತಿ ಬೇಕು. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿಕೆ. ರಾಜ್ಯದ ಸುಭಿಕ್ಷೆ ಜೊತೆಗೆ ನಾಡಿನ ಜನತೆಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಶ್ರೀ ಹಾಸನಾಂಬ ದೇವಿ ದರ್ಶನ ಪಡೆದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಶ್ರೀ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆದು ಉತ್ತಮ ಮಳೆ ಬೆಳೆಯಾಗಲಿ, ರೈತರು ಸಮೃದ್ಧಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದರು. ಅದೃಷ್ಟವಶಾತ್ ಉತ್ತಮ ಮಳೆಯಾಗಿದೆ. ಜಲಾಶಯಗಳು ತುಂಬಿವೆ. ಕೆಲವು ಕಡೆ ಪ್ರವಾಹ ಬಂದು ಬೆಳೆ ನಷ್ಟವಾಗಿದೆ. ರೈತರಿಗೆ ಸಹಾಯ ಮಾಡಲು ಎನ್ಡಿಆರ್ಎಫ್ ಮತ್ತು ಸರ್ಕಾರದ ವತಿಯಿಂದ 1 ಹೆಕ್ಟೇರ್ಗೆ ಕುಷ್ಕಿ ಬೆಳೆಗೆ 17,000, ನೀರಾವರಿ ಬೆಳೆಗೆ 25,500, ಬಹು ಬೆಳೆಗೆ 31,000 ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದರು. ರೈತರು ಬೆಳೆದ ಬೆಳೆ ಕೈಗೆ ಸಿಗಬೇಕು. ಮುಂದಿನ ವರ್ಷ ಯಾವುದೇ ಹಾನಿಯಾಗದಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ತಿಳಿಸಿದ್ರಲ್ಲದೆ, ದೇವಿ ದರ್ಶನಕ್ಕೆ ನಾಡಿನಾದ್ಯಂತ ಜನರು ಆಗಮಿಸುತ್ತಾರೆ. ಪ್ರತಿಯೊಬ್ಬರು ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆಯಬೇಕು. ಯಾರು ನಿರಾಸೆಯಿಂದ ಹೋಗಬಾರದು ಎಂದರು. ಸಮಾಜದಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಬಾಳಲಿ, ಯಾರನ್ನು ದ್ವೇಷಿಸಬಾರದು. ಎಲ್ಲ ಧರ್ಮಗಳಲ್ಲಿಯೂ ಕೂಡ ಇದನ್ನೇ ಹೇಳಿದೆ ಎಂದು ತಿಳಿಸಿದರಲ್ಲದೆ, ರಾಜ್ಯದ ಜನತೆಗೆ ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯ, ಶಾಂತಿ ನೆಮ್ಮದಿ ನೀಡಲಿ. ಕುವೆಂಪು ಅವರು ಹೇಳಿರುವಂತೆ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಬಾಳಲು ಎಲ್ಲರಿಗೂ ಬುದ್ಧಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರಲ್ಲದೆ, 7 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಎಂದರು. ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರು ಮಾತನಾಡಿ, ಇಂದು ಬೆಳಗ್ಗೆ 5 ಗಂಟೆವರೆಗೂ 8,84,503 ಜನರು ದೇವಿಯ ದರ್ಶನ ಪಡೆದಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುತ್ತಿರುವವರ ಸಂಖ್ಯೆ ದ್ವಿಗುಣವಾಗುತ್ತಿರುವುದರಿಂದ ದರ್ಶನಕ್ಕೆ ಸರಾಸರಿ 3 ರಿಂದ 4 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಎಲ್ಲರಿಗೂ ಸುಗಮವಾಗಿ ದರ್ಶನ ಆಗುತ್ತಿದೆ ಎಂದು ತಿಳಿಸಿದರು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತು ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಇನ್ಪುಟ್ ಸಬ್ಸಿಡಿ ಅದನ್ನ ಸ್ವಲ್ಪ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಸಮಾಧಾನವಾಗಿದ್ದಾರೆ. ನಾನು ಅನೇಕ ಭಾಗಗಳಲ್ಲಿ ಹೋಗಿದೆ. ಕೃಷ್ಣದಲ್ಲಿ ಕೂಡ ಆದಾಯ ಸಚಿವರು ಅನೇಕ ಭಾಗದಲ್ಲಿ ಎಲ್ಲ ಬೆಳೆ ಮಳೆ ಜಾಸ್ತಿ ಆಗಿದೆ. ಅದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಅವರೊಡನೆ ಮಂಗಳವಾರ ಹಾಸನಾಂಬ ದೇವಿಯ ದರ್ಶನ ಪಡೆದರು. ರಾಜ್ಯ ಹಾಗೂ ಹಾಸನ ಜಿಲ್ಲೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯಿಂದ ಆಡಳಿತ ವ್ಯವಸ್ಥೆ ನಡೆಯುತ್ತಿದೆ. ಇದಕ್ಕೆ ಜನರ ಹಾಗೂ ತಾಯಿ ಹಾಸನಾಂಬೆಯ ಆಶೀರ್ವಾದ ಕಾರಣ. ತಾಯಿ ಆಶೀರ್ವಾದದಿಂದ ಎಲ್ಲರ ಆಶಯಗಳು ಈಡೇರಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಮಂಗಳವಾರ ಸಂಜೆ ಕುಟುಂಬ ಸಮೇತರಾಗಿ ಹಾಸನಾಂಬ ದೇವಿ ದರ್ಶನ ಪಡೆದ ನಂತರ ಶಿವಕುಮಾರ್ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ದುಃಖವನ್ನ ದೂರ ಮಾಡುವವಳು ದುರ್ಗಾದೇವಿ, ಶಕ್ತಿ ಸ್ವರೂಪಿಣಿ. ತಾಯಿ ಹಾಸನಾಂಬೆ ದರ್ಶನವನ್ನ ಪ್ರತಿ ವರ್ಷ ತಪ್ಪದೇ ಮಾಡಿಕೊಂಡು ಬರ್ತಿದ್ದೇವೆ. ಜನರು ಸಹ ತಾಯಿ ಆಶೀರ್ವಾದ ಪಡೆದು ನೆಮ್ಮದಿ ಶಾಂತಿ ಬದುಕನ್ನ ಪಡೆಯಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಜನರಲ್ಲಿ ದೊಡ್ಡ ಸಂಭ್ರಮ ಮನೆ ಮಾಡಿದೆ ಎಂದರು. ಜನರು ಎಷ್ಟೇ ದೂರದಿಂದ ಬಂದರೂ ಸಹ ಒಂದು ಕ್ಷಣ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನೋ ನೆಮ್ಮದಿ ದೊರೆಯುತ್ತದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರಿಗೂ ದರ್ಶನದ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಸಾರ್ವಜನಿಕರು ಸಹ ಸಾಕಷ್ಟು ಸಹಕಾರ ನೀಡಿದ್ದಾರೆ. ತಮ್ಮ ಅಂಗಡಿಗಳ ಮುಂದೆ ದೀಪಾಲಂಕಾರ, ವಿವಿಧ ಬಗೆಯ ಅಲಂಕಾರ ಮಾಡಿದ್ದಾರೆ. ನಾನು ದೇವಿಯ ಭಕ್ತನಾಗಿ ಪ್ರತಿಯೊಬ್ಬರಿಗೂ ವಂದಿಸುತ್ತೇನೆ ಎಂದರು. ವಿಶೇಷವಾಗಿ ಏನಾದರೂ ಪ್ರಾರ್ಥನೆ ಮಾಡಿದ್ದೀರಾ ಎಂದು ಕೇಳಿದಾಗ, ನಿಮಗೆ ಹಾಗೂ ನಮಗೆ ತಾಯಿ ಒಳ್ಳೆದನ್ನ ಮಾಡಲಿ, ರಾಜ್ಯಕ್ಕೆ ನೆಮ್ಮದಿ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಹೆಚ್ಚಿನ ಅಧಿಕಾರಕ್ಕೆ ಏನಾದರೂ ಪ್ರಾರ್ಥನೆ ಮಾಡಿದ್ದೀರಾ ಎಂದಾಗ, ನಾನುಂಟು ತಾಯಿಯುಂಟು, ನಾನುಂಟು ಭಕ್ತಿಯುಂಟು, ಭಕ್ತ ಹಾಗೂ ಭಗವಂತನಿಗೆ ವ್ಯವಹಾರ ನಡೆಯುವ ಸ್ಥಳ ದೇವಸ್ಥಾನ ಎಂದು ಹೇಳಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ರಾಜೇಗೌಡ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಿರಿಯ ಶಾಸಕರಾದ ರಾಜೇಗೌಡ, ನಮ್ಮ ಶ್ರೇಯಸ್ ಪಟೇಲ್ ಎಲ್ಲ ಜಿಲ್ಲಾ
ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಇಒಗಳು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಮಾಧ್ಯಮ ಸ್ನೇಹಿತರು, ದುರ್ಗೆಯ ಸ್ವರೂಪಿ, ಶಾಂತಿಯ ಸ್ವರೂಪಿ, ಶಾಂತಿ ಚಿತ್ತರಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನು ಪ್ರತಿ ವರ್ಷ 10 ದಿನಗಳ ಕಾಲ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೀವಿ. ಮದ್ಯಪಾನ ನಿಷೇಧದಂತಹ ಕ್ರಾಂತಿಕಾರಿ ನಿರ್ಣಯ ಕೈಗೊಳ್ಳಲು ಸರ್ಕಾರದಲ್ಲಿ ಗಾಂಧೀಜಿಯ ಇಚ್ಛಾಶಕ್ತಿ ಬೇಕಾಗಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿದರು. ಮಂಗಳವಾರ ಸಕಲೇಶಪುರ ಪಟ್ಟಣದ ಪುರಭವನದಲ್ಲಿ ನಡೆದ ಮಹಾತ್ಮ ಗಾಂಧೀಜಿಯ 156ನೇ ಜಯಂತಿ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್, ರೋಟರಿ ಕ್ಲಬ್ ಮತ್ತು ಲಯನ್ಸ್ ಸಂಸ್ಥೆ ಸಹಯೋಗದಲ್ಲಿ ನಡೆದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇಂದು ಸಮಾಜದಲ್ಲಿ ದುಶ್ಚಟಗಳು ಮನೆ ಮಾಡಿದ್ದು ಅನೇಕ ಯುವ ಜೀವಿಗಳು ಮುಪ್ಪಿಗೂ ಮುನ್ನವೇ ನಾಶವಾಗುತ್ತಿವೆ. ದೀರ್ಘಾಯುಷಿ ಆಗಬೇಕಾದ್ರೆ ಮದ್ಯಪಾನ, ಮಾದಕ ವಸ್ತು, ಧೂಮಪಾನದಂತಹ ದುಶ್ಚಟಗಳಿಂದ ದೂರ ಇರೋದು ಅತ್ಯಂತ ಅಗತ್ಯ. ಆರೋಗ್ಯವಂತ ಜೀವನವೇ ನಿಜವಾದ ಭಾಗ್ಯ ಎಂದರು. ಅವರು ಮುಂದುವರೆದು, ಮಾದಕ ವಸ್ತುಗಳು ಅನೇಕ ಕುಟುಂಬಗಳ ನೆಮ್ಮದಿಯನ್ನ ಕಸಿದುಕೊಂಡಿವೆ. ಮಹಿಳೆಯರು ತಮ್ಮ ಕುಟುಂಬ ಸದಸ್ಯರು ದುಶ್ಚಟಗಳಿಗೆ ಬಲಿಯಾಗದಂತೆ ಕಾಪಾಡುವ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕು. ದೇಶದಿಂದ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆದಾಗ ಮಾತ್ರ ಗಾಂಧೀಜಿಯವರ ತತ್ವಗಳು ನಿಜವಾಗಿ ನೆಲೆಸುತ್ತದೆ ಎಂದರು. ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಮದ್ಯಪಾನ ನಿಷೇಧದಂತಹ ಕ್ರಾಂತಿಕಾರಿ ನಿರ್ಣಯ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕೆಂದು ಹೇಳಿದ್ರು. ಸರ್ಕಾರಗಳು ಗಾಂಧಿ ಹೆಸರು ಹೇಳುತ್ತಾ ಅವರ ತತ್ವಗಳನ್ನು ಗಾಳಿಗೆ ತೂರುತ್ತಿವೆ. ಮದ್ಯಪಾನ ಮಾಡೋದು ಕುಟುಂಬಕ್ಕೆ, ಸಮಾಜಕ್ಕೆ ಮಾರಕ ಎಂಬುದನ್ನ ಗಾಂಧೀಜಿ ಅಂದೇ ಪ್ರತಿಪಾದಿಸಿದ್ರು. ಆದರೆ ಇಂದು ಅಧಿಕಾರದಲ್ಲಿರುವ ಸರ್ಕಾರಗಳು ಅಬಕಾರಿ ಇಲಾಖೆಯಿಂದ ಬರುವ ವರಮಾನಕ್ಕೆ ಅವಲಂಬಿತವಾಗಿವೆ. ಪ್ರತಿನಿಧಿಗಳು ಅಬಕಾರಿ ಇಲಾಖೆಯಿಂದ ವರಮಾನ ಹೆಚ್ಚುವಂತೆ ಮಾಡುವ ಮೂಲಕ ಇಂದು ಪರೋಕ್ಷವಾಗಿ ಜನರನ್ನ ದುಶ್ಚಟಗಳಿಗೆ ದೂಡುವ ಮೂಲಕ ಗಾಂಧಿ ತತ್ವಗಳನ್ನು ಮೂಲೆಗುಂಪು ಮಾಡುತ್ತಿದೆ. ಈ ಮಧ್ಯೆ ಧರ್ಮಸ್ಥಳ ಸ್ವಸಹಾಯ ಸಂಘ ಮದ್ಯಪಾನ ಚಟದಿಂದ ಹೊರತರುವ ಕೆಲಸದಲ್ಲಿ ತೊಡಗಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಮದ್ಯಪಾನ ನಿಷೇಧದ ಆಶಯವನ್ನ ಸರ್ಕಾರ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಮದ್ಯಪಾನದಿಂದ ಅನೇಕ ಬಡ ಕುಟುಂಬಗಳು ನಾಶವಾಗಿವೆ. ಧರ್ಮಸ್ಥಳ ಸಂಸ್ಥೆಯ ಶಿಬಿರಗಳು ಜನಜಾಗೃತಿಗೆ ಸಹಾಯಕವಾಗುತ್ತಿವೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ 2,000 ಧನ ಸಹಾಯ, ಉಚಿತ ಅಕ್ಕಿ ಮತ್ತು ಉಚಿತ ಬಸ್ ಪ್ರಯಾಣದಂತಹ ಯೋಜನೆಗಳ ಮೂಲಕ ಬಡವರ ಬದುಕಿನಲ್ಲಿ ಬದಲಾವಣೆ ತಂದಿದೆ ಎಂದರು. ಮದ್ಯಪಾನ ನಿಷೇಧಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ತೀರ್ಮಾನ ಕೈಗೊಳ್ಳಬೇಕು. ವಿದ್ಯಾಭ್ಯಾಸವೇ ಶಕ್ತಿ, ವಿದ್ಯಾರ್ಥಿಗಳು ಸಮಾಜದ ಬದಲಾವಣೆಯ ಶಕ್ತಿಯಾಗಬೇಕೆಂದು ಹೇಳಿದರು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಮಾಜಿ ರಾಜ್ಯಾಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಡಾ ನವೀನ್ ಚಂದ್ರಶೆಟ್ಟಿ, ಲಯನ್ ಸಂಸ್ಥೆ ಅಧ್ಯಕ್ಷ ಗಿರೀಶ್ ಮಂಜುನಾಥ್, ಚನ್ನವೇಣಿ ಎಂ ಶೆಟ್ಟಿ, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜೆಬಿ ಮಂಜುನಾಥ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ರಾಜೇಶ್ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಸಾಯೋದು ಸತ್ಯ. ನಮಗೆ ಎಲ್ಲ ಹೇಳ್ತಾರೆ 100 ವರ್ಷ ಬದುಕ್ತಾರೆ. ಒಬ್ಬ ಮನುಷ್ಯ ಹುಟ್ಟಿದ್ರೆ 100 ವರ್ಷ ಅವನಿಗೆ ಆಯಸ್ಸು ಅಂತ. ಆ 100 ವರ್ಷ ಆಯಸ್ಸಲ್ಲಿ ನಾನು 70% ದಾಟಿಬಿಟ್ಟಿದ್ದೀನಿ. ಈ ವೇದಿಕೆಯಲ್ಲಿ ಬಹುಶಃ ಕುಮಾರಸ್ವಾಮಿಯವರು, ಅವರು, ನಾನು ಉಮ್ಮಣ್ಣ ಅತ್ಯಗತ್ಯವಾದಂಥ ಅನಿವಾರ್ಯವಾದಂಥ ಸಭೆ ಮತ್ತು ಜಾಗೃತಿ ಸಭೆ ಅಂತ ನಾವು ಭಾವಿಸಿದ್ದೇವೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಸ್ಮರಣೆಯನ್ನು ಕೂಡ ನಾವು ಮಾಡ್ತಿರ್ತಕ್ಕಂಥದ್ದು ತುಂಬ ಅರ್ಥಪೂರ್ಣ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ನಮ್ಮ ಸತೀಶ್ ಅವರು ಮತ್ತು ವಿಶ್ವನಾಥ್ ಅವರು ಸಾಕಷ್ಟು ಮಾತನಾಡಿದ್ದಾರೆ. ಆದರೆ ನಾವು ಜಾರಿ ಮಾಡೋದರಲ್ಲಿ ನಮ್ಮ ಸದಸ್ಯರು ಇದ್ದೇವೆ. ಬಹುಶಃ ನಾನು ಸಾಕಷ್ಟು ವರ್ಷಗಳಿಂದ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ನಡೆತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತೀನಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ನಮ್ಮ ಭಾಗದ ಬಡ ಜನರು ಕುಡಿತಕ್ಕೆ ಒಳಗಾಗಿ ಸಾಕಷ್ಟು ಅವರ ಕುಟುಂಬಗಳು ಬಹಳ ನೋವುಪಟ್ಟಿವೆ. ಆದರೆ ಈ ಒಂದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದವರ ವತಿಯಿಂದ ಸಾಕಷ್ಟು ಮಧ್ಯವರ್ತಿಗಳ ಶಿಬಿರಗಳನ್ನು ನಡೆಸಿ ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡವಿ ಬಂಟೇನಹಳ್ಳಿ, ಗಂಗೂರು ಮತ್ತು ಒಂಟಿಗನಾಳು ಗ್ರಾಮದ ವ್ಯಾಪ್ತಿಯಲ್ಲಿರುವ ಬಹುತೇಕ ಗ್ರಾಮದ ರೈತರನ್ನ ಅರಣ್ಯ ಇಲಾಖೆ ನಮ್ಮದು ಭೂಮಿಯೆಂದು ಒಕ್ಕಲೆಬ್ಬಿಸಲು ಮುಂದಾಗಿರೋ ಕ್ರಮ ನಿಜಕ್ಕೂ ಖಂಡನೀಯವಾಗಿದೆ. ಯಾವ ಕಾರಣಕ್ಕೂ ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿರೋ ರೈತರನ್ನ ಒಕ್ಕಲೆಬ್ಬಿಸಲು ಬಿಡೋದಿಲ್ಲ ಎಂದು ಬೇಲೂರು ಶಾಸಕ HK ಸುರೇಶ್ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹಗರೆ ಸಮೀಪದ ಅಡವಿ ಬಂಟೇನಹಳ್ಳಿ ಗ್ರಾಮದಲ್ಲಿ ನಡೆದ ರೈತರು ಮತ್ತು ಅರಣ್ಯ ಇಲಾಖೆ ಸಭೆಯಲ್ಲಿ ಮಾತನಾಡಿದ ಅವರು, ಅಡವಿ ಬಂಟೇನಹಳ್ಳಿ, ತಟ್ಟೆಹಳ್ಳಿ, ಕ್ಯಾತನಹಳ್ಳಿ, ಶಿವಪುರ, ಕೊಮ್ಮಾರನಹಳ್ಳಿ, ಬೂತನಗುಡಿ, ಐದಳಕಾವಲು, ಗಂಗೂರು, ಮಲೆಯಪ್ಪನಕೊಪ್ಲು, ಸಾಣೇನಹಳ್ಳಿ, ಸೀಗೆಗುಡ್ಡ ಕಾವಲು, ಒಂಟಿಗನಾಳು ಗ್ರಾಮದ ತನಕ ಸುಮಾರು 50ಕ್ಕೂ ಹೆಚ್ಚು ಗ್ರಾಮದ ಭೂ ರೈತರು ಕಳೆದ 4 ದಶಕದಿಂದ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂತಹವರಿಗೆ ಸಿಡಿಲು ಬಡಿದಂತೆ ಅರಣ್ಯ ಇಲಾಖೆ ಈ ಭೂಮಿ ನಮಗೆ ಸೇರಿದೆ ಎಂದು ರೈತರಿಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ಅವರನ್ನ ಒಕ್ಕಲೆಬ್ಬಿಸುವ ಹುನ್ನಾರಕ್ಕೆ ಮುಂದಾಗಿರುವುದು ನಿಜಕ್ಕೂ ಖಂಡನೀಯವಾಗಿದೆ. ಬಹುತೇಕ ರೈತರು ಈಗಾಗಲೇ ಈ ಭೂಮಿಯನ್ನೇ ನಂಬಿಕೊಂಡು ಬಗರ್ ಹುಕುಂ ಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಕೆಲ ರೈತರಿಗೆ ಪಹಣಿ ಬಂದಿದ್ದು ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಪಡೆದಿದ್ದಾರೆ. ಕೆಲವರು ಮನೆಗಳನ್ನು ಕಟ್ಟಿಕೊಂಡು ಬದುಕು ಸಾಗಿಸುವ ಬಡ ರೈತರ ಮೇಲೆ ಸರ್ಕಾರ ಇಂತಹ ಕ್ರಮಕ್ಕೆ ಮುಂದಾಗಿದೆ. ರೈತರು ಯಾವುದೇ ಕಾರಣಕ್ಕೂ ಒಂದಿಂಚು ಭೂಮಿಯನ್ನು ಬಿಡಬಾರದು. ನಿಮ್ಮೊಂದಿಗೆ ನಾನು ಸದಾ ಇರುತ್ತೇನೆ. ಅಗತ್ಯವಿದ್ದರೆ ನಾನು ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ನಡೆಸಿ ನಿಮಗೆ ನ್ಯಾಯ ನೀಡಲು ಬದ್ಧನಾಗಿರುವೆ. ಅರಣ್ಯಾಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರ ಮೇಲೆ ದೌರ್ಜನ್ಯ ನಡೆಸಿದ್ರೆ ಅಥವಾ ಒಕ್ಕಲೆಬ್ಬಿಸುವ ಹುನ್ನಾರ ಕಂಡುಬಂದರೆ ನಾನೇ ಪ್ರತಿಭಟಿಸುವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮದ ಮುಖಂಡರಾದ ಮರಿಗೌಡ, ಜಯಣ್ಣ, ಸಿದ್ದಮಲ್ಲಪ್ಪ, ದೊಡ್ಡೇಗೌಡ, ಪ್ರವೀಣ್, ನಿಶಾಂತ್ ಕುಮಾರ್, ಶೇಖರೇಗೌಡ, ಪುಟ್ಟಣ್ಣ ಮತ್ತು ಅರಣ್ಯಾಧಿಕಾರಿಗಳಾದ ಏಳುಕುಂಡಲ, ಸೌರಭ್ ಕುಮಾರ್, ಯತೀಶ್, ನಾಯಕ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರೈತರು ಜೀವನ ಪರ್ಯಂತಾಗಿ ರೈತರಾಗಿ ಬೆಳೆದು ಬಂದಿರೋಂಥವ್ರು. ಯಾವುದೋ ಬೇರೆ ಬೇರೆ ಸಮುದಾಯ ಅವ್ರಿಗೆ ಬೇರೆ ಬೇರೆ ಬದುಕಿದೆ ಅಂತಕ್ಕಂಥದ್ದಲ್ಲ. ಇದು ಮೂಲತಃ ರೈತ ಸಮುದಾಯದಿಂದ ಬಂದಿರತಕ್ಕಂಥದ್ದು. ಇದನ್ನ ಸರ್ಕಾರ ಕೊಟ್ಟಿದೆ. ಕೊಟ್ಟ ಮೇಲೆ ಕಿತ್ಕೊಂತಕ್ಕಂಥದ್ದಕ್ಕೆ ಈಗಿನ ಕಾನೂನುಗಳು 108 ಇನ್ನೊಂದು ಮತ್ತೊಂದನ್ನ ಮಾಡಿ ನಾವು ಅದಕ್ಕೆ ಇದಲ್ಲ. ಇದಕ್ಕೆ ಸರ್ಕಾರ ಹೊಣೆ. ಸರ್ಕಾರದ ಜೊತೆ ನಾವೇನ್ ಮಾಡಬೇಕು? ನಮ್ಮ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟವನ್ನ ಮಾಡಬೇಕು. ಹೋರಾಟ ಅಂತಂದ್ರೆ ನಮ್ಮಿಂದ ನಾವೇ ಹೋಗ್ಬಿಟ್ಟು ನಮ್ಮ ಆಸ್ತಿನ ಇರುವಂತ ಪರಿಶೀಲನೆ ಮಾಡಬಾರ್ದು. ಇದು ನಮ್ದ ಆಸ್ತಿ, ಇದು ನಮಗೆ ಬೇಕು ಅಂತಕ್ಕಂಥ ಕೇಳಬೇಕು. ಏನ್ ಕೇಳ್ಬೇಕಂದ್ರೆ ಇದು ಒಂದೇ ಒಂದು ನಮ್ಮಲ್ಲಿ ದಿಟ್ಟ ನಿಲುವಿರ್ಬೇಕು. ಸ್ವಾಮಿ ನಮ್ದು 21 ಜನದಿದೆ ನೋಡಿ, 23 ಜನದಿದೆ ನೋಡಿ, ಇನ್ನ 19 ಜನದಿದೆ ನೋಡಿ ಅಂತಕ್ಕಂಥದ್ದಲ್ಲ 22 ಜನದ್ದು. ಇದು ಇರ್ತಕ್ಕಂಥ 61 ಜನರು ಸಹ ನಮ್ಮ ಗ್ರಾಮದವರು. ಇದಕ್ಕೆ ಇವ್ರಿಗೆ ಇರ್ತಕ್ಕಂಥದ್ದು ಇಷ್ಟೇ ಆಸ್ತಿ. ಈ ಆಸ್ತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ಇದು ನಮ್ದ ಇಲ್ಲ ಫಾರೆಸ್ಟ್, ನಮ್ದ ಇಲ್ಲ ಫಾರೆಸ್ಟ್, ಇದು ನಮ್ದ ಇಲ್ಲ ಫಾರೆಸ್ಟ್ ಅಂತಕ್ಕಂಥ ಹೋದ್ರೆ ನಾವೇ ಗೊಂದಲಕ್ಕೆ ಈಡಾಗ್ತೀವಿ. ನಮ್ಮ ವೀಕ್ನೆಸ್ ಅವರು ಸ್ವೀಕಾರ ಮಾಡ್ತಾರೆ, ಅದರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಂಪುಟ ಬದಲಾವಣೆ ಅಥವಾ ರಾಜಕೀಯ ಚರ್ಚೆಗೆ ಯಾವುದೇ ಸಂಬಂಧವಿಲ್ಲ. ನಾವು ಆಗಾಗ ಸ್ನೇಹಪೂರ್ಣವಾಗಿ ಔತಣಕೂಟ ಯೋಜನೆ ಮಾಡ್ತೇವೆ. ಇದಕ್ಕೆ ರಾಜಕೀಯದ ತಳುಕು ಹಾಕುವುದು ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಶ್ರೀ ಹಾಸನಾಂಬೆ ದರ್ಶನಕ್ಕಾಗಮಿಸಿದ ಅವರು ಹೆಲಿಪ್ಯಾಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನಾಂಬೆಯ ದೇವಿಯ ದರ್ಶನಕ್ಕೆ ಬಂದಿದ್ದೇನೆ. ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ, ಶಾಸಕ ಶಿವಲಿಂಗೇಗೌಡ ಮತ್ತು ಜಿಲ್ಲಾಡಳಿತ ಎಲ್ಲರೂ ಸೇರಿ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ ಎಂದು ಸಿಎಂ ಪ್ರಶಂಸೆ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಅನುದಾನದ ತಾರತಮ್ಯ ಮಾಡುತ್ತಿದೆಯೆಂಬ ಜೆಡಿಎಸ್ ಶಾಸಕರ ಆರೋಪದ ಬಗ್ಗೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿ, ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ರು, ಸುಖಾಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ, ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಕುರಿತು ಮಾತನಾಡಿದ ಸಿಎಂ, ಎಲೆಕ್ಷನ್ ನಡೆಸಲು ಸರ್ಕಾರ ಸಂಪೂರ್ಣ ಸಿದ್ದವಾಗಿದೆ. ಕೋರ್ಟ್ ಹೇಳಿದ ತಕ್ಷಣ ಚುನಾವಣೆಯನ್ನ ನಡೆಸುತ್ತೇವೆ. ಎಲ್ಲಾ ಚುನಾವಣೆಗಳನ್ನು ಹಂತ ಹಂತವಾಗಿ ಮಾಡ್ತೇವೆ. ಪ್ರಜಾಪ್ರಭುತ್ವ ಗಟ್ಟಿಯಾಗೋದೇ ಚುನಾವಣೆಗಳಿಂದ ಎಂದರು. ಮೊದಲು ಚುನಾವಣೆ ಮುಗಿಯಲಿ, ಆಮೇಲೆ ನೋಡೋಣ ಎಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಕುರಿತು ಸಿಎಂ ಸ್ಪಷ್ಟನೆ ನೀಡಿದರು. ಯಾವುದೇ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ತೊಂದರೆ ಕೊಡಬಾರದು. ತಮಿಳುನಾಡಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ, ಅದನ್ನು ಪರಿಶೀಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಎಂ ಹೇಳಿದರು. HCN ನ್ಯೂಸ್, ಹಾಸನ್. ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ. ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು. ಕೃಷ್ಣ ಬೈರೇಗೌಡ ಅಲ್ಲೇ ಇರ್ತೀನಿ, ಅರೇಂಜ್ಮೆಂಟ್ ಕರ್ಕ ಬನ್ನಿ, ಅಲ್ಲೇ ಇರ್ತೀನಿ. ಅಲ್ಲಿ ರಶ್ ಇದೆ ಇವತ್ತು ಭಾರಿ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ.
ಸರ್ ಹೈಕೋರ್ಟಿಗೆ JDS MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ, ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ. ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡಲಿ ಪಾಪ, ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಈಗ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಪ್ರಯುಕ್ತ YDD ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಲೂರು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗ, IQAC ಘಟಕ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ಅಭಿಯೋಜನೆ ಇಲಾಖೆ ಹಾಗೂ ವಕೀಲರ ಸಂಘ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಸಲ್ಮಾ ಎಸ್ ಅವರು ಹೆಣ್ಣು ಮಕ್ಕಳಿಗೆ ವಿಶೇಷ ಕಾನೂನು ಹಕ್ಕುಗಳಿರುವುದನ್ನು ಉಲ್ಲೇಖಿಸಿ ಅವುಗಳ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಅಲ್ಲದೆ ವಿದ್ಯಾರ್ಥಿಗಳು ವಯೋಸಹಜ ದೈಹಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ವಿದ್ಯಾಭ್ಯಾಸದ ಗುರಿಯನ್ನ ಯಶಸ್ವಿಯಾಗಿ ಸಾಧಿಸಬೇಕೆಂದು ಸಲಹೆ ನೀಡಿದರು. ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಮತ್ತು ವಂಚನೆಗಳಿಂದ ದೂರ ಇರುವಂತೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಶಿಕಲಾ ಅವರು ಪೋಕ್ಸೋ ಕಾಯ್ದೆಯ ಮಹತ್ವ, ನಿಯಮಗಳು ಮತ್ತು ಅದರ ಅಡಿ ವಿಧಿಸಲಾಗುವ ಶಿಕ್ಷೆಗಳ ಕುರಿತು ಮಾಹಿತಿ ನೀಡಿದರು. ಯುವಜನರು ಶಿಕ್ಷಣದ ಮಹತ್ವ ಅರಿತು ಸಮಯದ ಸದುಪಯೋಗ ಪಡೆಯುವಂತೆ ತಿಳಿಸಿದರು. ವಿಶೇಷ ಉಪನ್ಯಾಸ ನೀಡಿದ ವಕೀಲರ ಸಂಘದ ಕಾರ್ಯದರ್ಶಿ ಜೆಸಿ ಪುಟ್ಟಸ್ವಾಮಿಗೌಡ ಅವರು ಕಾನೂನು ಹಕ್ಕುಗಳನ್ನು ಬಳಸುವಾಗ ಮಾನವೀಯ ನೆಲೆಪಾಡನ್ನು ಮರೆಯಬಾರದು ಎಂದು ಹೇಳಿದರು. ಕ್ಷಣಿಕ ದೈಹಿಕ ಸುಖದ ಆಕರ್ಷಣೆಯಿಂದ ವಿದ್ಯಾರ್ಥಿಗಳು ಮೋಸದ ಬಲೆಗೆ ಬೀಳುತ್ತಿರುವುದು ವಿಷಾದನೀಯ ಎಂದು ಅಭಿಪ್ರಾಯಪಟ್ಟ ಅವರು ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಪರಿಸ್ಥಿತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಜೀವನದ ಗುರಿ ನಿಗದಿಪಡಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾ ಎಚ್ಎಂ ಮಹೇಶ್ ಅವರು ಈ ಕಾರ್ಯಕ್ರಮವು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ನೀಡಿದೆ ಎಂದು ಹೇಳಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾಲೇಜಿನ ಅಧ್ಯಾಪಕರಾದ ಡಾ ನಾಗೇಂದ್ರಪ್ಪ, ವಸಂತಕುಮಾರ್, ಡಾ ಮಧು, ಮಂಜುನಾಥ್, ರಮೇಶ್, ಸಿದ್ದಲಿಂಗಪ್ಪ, ಲೋಕೇಶ್, ಸುಮಂತಕುಮಾರ್, ಪವಿತ್ರ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. HCN ನ್ಯೂಸ್ ಬೇಲೂರು. ಏನು ಅಂದ್ರೆ ಇದನ್ನ ಎಲ್ಲ ಆಕ್ಟ್, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಆಗಲಿ ಅಥವಾ ಮೇಂಟೆನೆನ್ಸ್ ಆಗಲಿ ಎಲ್ಲ ಹೆಣ್ಮಕ್ಳ ಪ್ರೊಟೆಕ್ಷನ್ಗೋಸ್ಕರ ಇದೆ. ಬಟ್ ನಾವೀಗ ರೆಕಾರ್ಡ್ ತೆಗೆದು ನೋಡಿದ್ರೆ ಅದನ್ನ ನಮಗೆ ಯಾರಾದರೂ ತಪ್ಪಾದ್ರೆ ಅದನ್ನ ಶೀಲ್ಡ್ ಆಗಿ ಉಪಯೋಗಿಸಬಹುದು, ಸೋಡ್ ಆಗಿ ಉಪಯೋಗಿಸಬಾರ್ದು. ನಾವೀಗ ರಿಪೋರ್ಟ್ ತೆಗೆದು ನೋಡಿದ್ರೆ ಮ್ಯಾಕ್ಸಿಮಮ್ ಕೇಸಸ್ ಫೇಕ್ ಕೇಸಸ್ ಇರುತ್ತೆ. ಅದಕ್ಕೆ ನಿಜವಾಗ್ಲೂ ಯಾರಿಗಾದ್ರೂ ತೊಂದರೆಯಾಗಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಸಂಶಯದ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಗೆ ನಾವಿವತ್ತು ಗಂಡು ಮಕ್ಕಳನ್ನು ಕರೆದಿದ್ದು ಸಾರ್ಥಕ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಹೆಣ್ಣು ಮಕ್ಕಳ ದಿನಾಚರಣೆಗೆ ಹೆಣ್ಣು ಮಕ್ಕಳನ್ನು ಕರೆಯೋದು ಅದಕ್ಕಿಂತಲೂ ಇವತ್ತು ಗಂಡು ಮಕ್ಕಳು ಬಂದಿದ್ದರಿಂದ ಬಹುಶಃ ಹೆಚ್ಚು ಪರಿಣಾಮಕಾರಿಯಾದಾಯಿತು ಅಂತ ಅನಿಸ್ತದೆ. ನಮಗೆ ತರಗತಿಯಲ್ಲಿ ಮಾಡ್ತಕ್ಕಂಥ ಪಾಠಕ್ಕಿಂತಲೂ ಮತ್ತೆ ಅಂಕಗಳಿಗೆ ಸೀಮಿತವಾದಂಥ ಅಧ್ಯಯನಕ್ಕಿಂತಲೂ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುತ್ತವೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆದಾಗ ನಿಜಕ್ಕೂ ಅವರಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದು ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಅಧ್ಯಕ್ಷ KN ಕಾಂತರಾಜ್ ತಿಳಿಸಿದರು. ಹಾಸನ ನಗರದ ಇಂಡಿಯಾನಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಲೂರು ಘಟಕ, ಮಗ್ಗೆ ಗ್ರಾಮ ಪಂಚಾಯಿತಿ, ಶ್ರೀರಂಗ ಕ್ಲಿನಿಕ್ ಮತ್ತು ಶ್ರೀ ಮಾರುತಿ ಮೆಡಿಕಲ್ಸ್ ಮಗ್ಗೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ದೈನಂದಿನ ಕೆಲಸದ ಒತ್ತಡದಲ್ಲಿದ್ದು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದ್ದು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು. ದಿನದಲ್ಲಿ 1 ಗಂಟೆಯಾದರೂ ವ್ಯಾಯಾಮ ಮತ್ತು ಇತರೆ ಚಟುವಟಿಕೆಗಳಿಗೆ ಗಮನ ನೀಡಬೇಕು. ಗ್ರಾಮೀಣ ಭಾಗದ ಸಾಮಾನ್ಯ ಜನರು ದೂರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲಾಗದ ಸ್ಥಿತಿಯಲ್ಲಿದ್ದಾರೆ. ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಲು ಸಾಧ್ಯ ಎಂದರು. ಇಂಡಿಯಾನಾ ಆಸ್ಪತ್ರೆ ಹೃದ್ರೋಗ ತಜ್ಞ ಡಾಕ್ಟರ್ SB ನಿರೂಪ್ ಮಾತನಾಡಿ, ಗ್ರಾಮೀಣ ಹಾಗೂ ನಗರದ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಇದೆ. ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿ. ಪಾಲಕರು, ಸಾರ್ವಜನಿಕರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಯೀಂ ಸಿದ್ದಿಕ್, ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಚೈತ್ರಾ ವೈಭಟ್, ತಾಲೂಕು ರೆಡ್ ಕ್ರಾಸ್ ಸಭಾಪತಿ KN ಕಾಂತರಾಜ್, ಕಾರ್ಯದರ್ಶಿ ವೀರಭದ್ರಪ್ಪ, ಉಪಾಧ್ಯಕ್ಷ ಶಶಿಧರ್ ಬೆಕಡಿ, ಪದಾಧಿಕಾರಿಗಳಾದ ಪ್ರವೀಣ್, ಅಜರುದ್ದೀನ್, ಕುಮಾರ್, ಪ್ರಜ್ವಲ್, ಮುಬಾರಕ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಮೊದಲೇನಾಗಿತ್ತು ಅಂದ್ರೆ ಯಾಕಂದ್ರೆ ವೆಹಿಕಲ್ ಇರ್ತಿರ್ಲಿಲ್ಲ. ಈಗ ಮನೆಯಿಂದ ಒಂದು ಬೆಂಕಿ ಪಟ್ಲ ತರಬೇಕು ಅಂದ್ರೆ ಬೈಕ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿ ನಮ್ದೆಲ್ಲ ಹಂಗಾಗಿದೆ.
ಹಂಗಾಗಿ ಬೆಳಗ್ಗೆ ಹೊತ್ತೆದ್ದು ಆರೋಗ್ಯದ ಬಗ್ಗೆ 1 ಗಂಟೆನಾರ ಚಿಂತನೆ ಮಾಡ್ಬೇಕಾಗತ್ತೆ. ಆಗ ಈಗ ಮೊದಲೆಲ್ಲ 100 ವರ್ಷ ಬದುಕ್ತಿದ್ದಾರೆ, ಈಗೆಲ್ಲ 50-60 ವರ್ಷಕ್ಕೆ ಬಂದಿದೆ. ಮೊನ್ನೆ ಇಲ್ಲ ನಮ್ಮ ಸ್ನೇಹಿತ ಒಬ್ಬ ಹುಡುಗ ಸದೋದ, ಅದ್ ನೆನ್ಕಂದ್ರೆ ನಮ್ಗೆ ಹೊಟ್ಟೆ ಉರಿ ಇಟ್ಕೊಂಡು ಬರ್ಬೇಕು. ಯಾರ ಮಾತ್ರ ತರದೇ ಇಲ್ಲ, ನಿಮ್ ಮಾತ್ರ ತರದೇ ನಾವು ಏನು ಎಕ್ಸ್ಪೆಕ್ಟ್ ಮಾಡಕ್ಕ. ನಿಮ್ಗೆ ಉಪಯೋಗ ಆಗ್ಬೇಕು, ಇದು ಕ್ಯಾಂಪ್ ತುಂಬಾ ಉಪಯೋಗ ಆಗ್ಬೇಕು. ನೀವೇನು ತಗೋತೀರ, ನಿಮ್ಗೆ ಏನೇನು ರೆಕಾರ್ಡ್ಸ್ಗಳಿದೆ ಮುಂಚೆ, ಈಗ ನಿಮ್ಗೆ ಈಗ ತೊಂದರೆಗಳಿದ್ರೆ, ಅದು ಸ್ಕ್ಯಾನ್ಸ್ಗಳಿದ್ರೆ, ಇಲ್ಲ ಕಾಲಿಂದ ತೊಂದರೆಗಳಿದ್ರೆ, ಅದು ಎಕ್ಸ್ರೇ ಏನಾದ್ರು ಮಾಡಿಸಿದ್ರೆ, ಇಲ್ಲ ಹಾರ್ಟಿಂದ ಏನಾದ್ರು ಮೆಡಿಸಿನ್ಗಳಿದ್ರೆ, ಹಾರ್ಟಿನ ಮುಂಚೆ ಏನಾದ್ರು ಟೆಸ್ಟ್ಗಳಿದ್ರೆ ಅದೆಲ್ಲ ತಂದ್ರೆ ಅದನ್ನ ನೋಡಿ ಅದ್ರ ತಕ್ಕಂಗೆ ನಾವು ಮೆಡಿಸಿನ್ ಕೊಡ್ಬೋದು. ನೀವು ಹಾಗೆ ಏನೋ ತರ್ತಲಿದ್ರೆ ಹಾಗೆ ಬಂದ್ರೆ. ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸ್ಥಳೀಯರಿಗೆ ಸೂಕ್ತ ಅವಕಾಶ ನೀಡದ ಹಿನ್ನೆಲೆ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಾಂಬೆ ದರ್ಶನಕ್ಕೆ ಬಂದಾಗ ಎದುರು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ ಹಿನ್ನೆಲೆ ಬುಧವಾರ ಆಪ್ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಅವರ ನಿವಾಸಕ್ಕೆ ತೆರಳಿದ ಪೊಲೀಸರು ಕರೆದೊಯ್ದಿದ್ದಾರೆ. ಆಪ್ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸ್ಥಳೀಯರ ಕಡಗಣನೆ ಸರಿಪಡಿಸದಿದ್ದರೆ ಮುಖ್ಯಮಂತ್ರಿ ಹಾಸನಾಂಬೆ ದೇವಾಲಯದ ಆಗಮನದ ವೇಳೆ ಕಪ್ಪು ಬಾವುಟ ಪ್ರದರ್ಶಿಸಿ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆ ನೀಡಿದ್ರು. ಬುಧವಾರ ಬೆಳಗ್ಗೆ 11 ಗಂಟೆಗೆ ಸಿಎಂ ಆಗಮಿಸುವ ಮುನ್ನ ಪೊಲೀಸರು ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಖಿಲ ಯೋಗೇಶ್ ಅವರನ್ನ ಅವರ ಮನೆಯಿಂದಲೇ ವಶಕ್ಕೆ ಪಡೆದರು. ಅಖಿಲ ಯೋಗೇಶ್ ಪ್ರತಿಕ್ರಿಯೆ ನೀಡುತ್ತಾ, ನಾವು ಮುತ್ತಿಗೆ ಹಾಕುವ ನಿರ್ಧಾರವನ್ನ ಈಗಾಗಲೇ ವಾಪಸ್ ತೆಗೆದುಕೊಂಡಿದ್ದೇವೆ. ನಮ್ಮ ಉದ್ದೇಶ ಜನರ ಧ್ವನಿಯನ್ನ ಸರ್ಕಾರದವರೆಗೆ ತಲುಪಿಸುವುದಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೀಗ ಈ ಘಟನೆ ಹಾಸನಾಂಬ ಜಾತ್ರಾ ವಾತಾವರಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸ್ಥಳೀಯರ ಹಕ್ಕು ಹಾಗೂ ಆಡಳಿತದ ಕ್ರಮಗಳ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ. HCN ನ್ಯೂಸ್ ಹಾಸನ್. ಅಲ್ಲ, ಈಗ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಪರಿಹಾರ ಸಿಗಲ್ಲ ಸರ್. ಈಗ ನನ್ನನ್ನು ನೀವೇನೇ ಅರೆಸ್ಟ್ ಮಾಡಿಕೊಳ್ಳೋದ್ರೂ ನಮ್ಮ ವಿರೋಧ ಇರೋದು ಜಿಲ್ಲಾಡಳಿತದ ವಿರುದ್ಧ ಅಲ್ಲ. ಸ್ಥಳೀಯರಿಗೆ ಅವಕಾಶ ಮಾಡ್ಕೊಳ್ಳಿ, ಸುತ್ತಮುತ್ತ ಮನೆಯವರಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ. ಒಬ್ಬರ ಸ್ಟ್ರೈಕ್ ಮಾಡೋದಾದ್ರೆ ಒಬ್ರನ್ನ ಕರ್ಕೊಂಡ್ಬೋದಾಯ್ತು. ನಾವು ವಿರುದ್ಧ ಇಲ್ಲ, ಜಿಲ್ಲಾಧಿಕಾರಿಗಳ ವಿರುದ್ಧ ಇಲ್ಲ. ನಾವು ಕೇಳ್ತಿರೋದೇನು, ಅಲ್ಲಿ ಸುತ್ತಮುತ್ತ ಮನೆಯವ್ರಲ್ಲ ಅವ್ರಿಗೊಂದು ವಿಶೇಷ ದರ್ಶನಕ್ಕೆ, ಮತ್ತೆ ಹಾಸನಾಂಬ ಜಾತ್ರೆ ಹಾಸನದವ್ರಿಗೆ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನೀವು ನನ್ನ ಅರೆಸ್ಟ್ ಮಾಡ್ತಾ ಇದ್ರ ಅರೆಸ್ಟ್ ಮಾಡಿ ಸರ್. ಈ ಹಿಂದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಅತಿವೃಷ್ಟಿ ಪ್ರಳಯದಿಂದ ಮನೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ನಿರಾಶ್ರಿತರಿಗೆ ಉಚಿತ ನೆರವು ಸೇವೆ ಒದಗಿಸಿದ ಹಿನ್ನೆಲೆ ರಕ್ಷಿತ್ ಅವರ ಸಾಮಾಜಿಕ ಸೇವೆಗೆ ಡಾಕ್ಟರೇಟ್ ಪದವಿ ಲಭಿಸಿದೆ. ರಕ್ಷಿತ್ ಅವರು ಈ ಹಿಂದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಅತಿವೃಷ್ಟಿ ಪ್ರಳಯದಿಂದ ಮನೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ನಿರಾಶ್ರಿತರಿಗೆ ಉಚಿತ ನೆರವು ಸೇವೆಯನ್ನು ಒದಗಿಸಿದ್ರು. ಬಡ ಕುಟುಂಬಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗಳನ್ನು ಒದಗಿಸುವುದರಿಂದ ಮತ್ತು ಆಸ್ಪತ್ರೆಗಳ ನಡುವೆ ತುರ್ತು ಶಿಶುಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದರಿಂದ ಹಿಡಿದು ನೂರಾರು ಮುಗ್ಧ ಜೀವಗಳನ್ನು ಉಳಿಸಲು ಸಹಾಯ ಮಾಡುವವರಿಗೆ ರಕ್ಷಿತ್ ಅವರು ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ವಯನಾಡಿನಲ್ಲಿ ಪ್ರವಾಹದ ಸಮಯದಲ್ಲಿ ಮನೆಗಳನ್ನು ಕಳೆದುಕೊಂಡ ಜನರಿಗೆ ಆಹಾರ, ನೀರು ಮತ್ತು ಬಟ್ಟೆಗಳನ್ನು ವಿತರಿಸುವ ಮೂಲಕ ಪರಿಹಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡ ರಕ್ಷಿತ್, ಸಣ್ಣ ದಯೆಯ ಕಾರ್ಯಗಳು ಸಹ ಯಾರೊಬ್ಬರ ಜೀವನದಲ್ಲೂ ದೊಡ್ಡ ಬದಲಾವಣೆಯನ್ನ ತರುತ್ತದೆ ಎಂಬ ನಂಬಿಕೆಯನ್ನ ಈ ಅನುಭವಗಳು ಬಲಪಡಿಸಿವೆ ಎಂದು ಹರ್ಷ ಹಂಚಿಕೊಂಡಿದ್ದಾರೆ. ಇದಕ್ಕೆ ಅವಾರ್ಡ್ ಸಿಕ್ಕಿರುವುದಕ್ಕೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ ಮತ್ತು ಅಣ್ಣ ಹಾಗೂ ಅಖಿಲ ಕರ್ನಾಟಕ ರೋಡ್ ಸೇಫ್ಟಿ ಆಂಬ್ಯುಲೆನ್ಸ್ ಗ್ರೂಪ್ನ ರಾಜ್ಯ ಆರೋಗ್ಯ ಅಧ್ಯಕ್ಷ ಸುಹೇಬ್ ಮತ್ತು ಶಾಸ್ತಾ ಆಂಬ್ಯುಲೆನ್ಸ್ ಮಾಲೀಕ ಸದಾನಂದ್ ಸಕಲೇಶ್ಪುರ ಎಂದು ತಿಳಿಸಿದರು. HCN ನ್ಯೂಸ್ ಸಕಲೇಶ್ಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸಾವಿರಾರು ಮೌಲ್ಯದ ಅನೇಕ ಸಾಮಗ್ರಿಗಳು ಕಳ್ಳತನವಾದ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಲಿಂಗಾಪುರದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ನಡೆದಿದೆ ಎನ್ನಲಾದ ಈ ಪ್ರಕರಣವು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದ್ದು, ಅರೆಹಳ್ಳಿ ಬಿಕ್ಕೋಡು ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಅಂಗನವಾಡಿ ಕೇಂದ್ರದ ಸುತ್ತಮುತ್ತ ಹಲವು ಮನೆಗಳಿದ್ರೂ ಸಹ ಈ ದುಷ್ಕೃತ್ಯ ಎಸಗಿದ್ದಾರೆ. ಖಾದಿಮರು ಮೊದಲು ಅಂಗನವಾಡಿಯ ಕಿಟಿಕಿ ಗಾಜು ಒಡೆದು ಚಿಲಕ ತೆಗೆಯಲು ವಿಫಲ ಯತ್ನ ನಡೆಸಿ ಬಳಿಕ ಅಂಗನವಾಡಿ ಕೇಂದ್ರದ ಹಿಂಬದಿ ಬಾಗಿಲನ್ನ ಕಬ್ಬಿಣದ ಸಲಾಕೆಯಿಂದ ಒಡೆದು ಒಳಪ್ರವೇಶಿಸಿದ್ದಾರೆ. ಬಳಿಕ 2 ಸಿಲಿಂಡರ್, 42 ಇಂಚಿನ ಟಿವಿ, ಮಕ್ಕಳಿಗಾಗಿ ಶೇಖರಿಸಿಟ್ಟಿದ್ದ ಆಹಾರ ಸಾಮಗ್ರಿಗಳು ಮತ್ತು ಪಕ್ಕದಲ್ಲಿದ್ದ ಪ್ರಾಥಮಿಕ ಶಾಲೆ ಕಚೇರಿ ಬಾಗಿಲನ್ನ ಒಡೆದು ಅಲ್ಲಿದ್ದ ಕೀಯನ್ನ ಬಳಸಿ ಅಡುಗೆ ಕೋಣೆಯಲ್ಲಿದ್ದ ಅಡುಗೆ ಒಲೆಯನ್ನ
ಕದ್ದೊಯ್ದಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಲಿಂಗಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಸಾವಿರಾರು ಮೌಲ್ಯದ ಸಾಮಗ್ರಿಗಳು ಕಳ್ಳತನವಾಗಿರೋ ಘಟನೆ ನಡೆದಿರೋ ವಿಚಾರ ತಿಳಿದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. HCN ನ್ಯೂಸ್ ಬೇಲೂರು. ಲಾಕ್ ಮಾಡ್ಕೊಂಡು ತಗೊಂಡೋಗಿ ಹಾಗಾಗಿ ಯಾರು ಗೊತ್ತಿರೋರು ಲೋಕಲ್ ಗೊತ್ತಿರೋರೆ ಅದ್ರಲ್ಲಿ ಅವ್ರ ಹುಡುಗ ಅಸ್ಸಾಂ ಹುಡುಗ ಇಲ್ಲಿ ಬಂದ್ಬಿಟ್ಟು ಇಲ್ಲೊಬ್ಬ ಸ್ಕೂಲಿಗೆ ಬರ್ತಾನೆ ಅಸ್ಸಾಂ ಹುಡುಗ ಅವ್ನು ಯಾವಾಗಲೂ ಬರ್ತಾನೆ ಕೀ ಅವನು ತಗೊಂಡ್ಬರ್ತಾನೆ ತಗೊಂಡೋಗಿ ಅವ್ನು ಬಂದಿಲ್ಲ. ಹಂಗಾಗಿ ಹೆಚ್ಚಿನ ಅಂಶ ಅಸ್ಸಾಂ ಅವ್ರ ಕಡೆಯಿಂದ ಮಾಡಿ ನೋಡಿ. ಇವೆಲ್ಲ ಅವ್ನ ಲೈನ್ಲಿ ಗೊತ್ತಿದ್ದವ್ರು ಬಂದು ಕೀ ತೊಗೊಂಡೋಗಲ್ಲ ಸರ್. ಅಲ್ಲಿ ಹೆಂಗ್ ಗೊತ್ತಾಯ್ತು ಕೀ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊಂಡು ಕೀ ತೊಗೊಂಡೋಗಿದ್ದಾರೆ. ಕೀ ಇತ್ತು ಆ ಕೀ ಬಂದು ತೊಗೊಂಡೋಗಿದ್ದಾರೆ ಕೀ ಬಿಚ್ಕೊಂಡು. ಈಗ ಕೀ ಇರೋದು ಅವನಿಗೆ ಮತ್ತೆ ಗೊತ್ತಾ ಸರ್, ಬೇರೆ ಏನು ಗೊತ್ತಿಲ್ಲದವ್ರು ಹಿಂಗೆ ತೊಗೊಂಡೋಗಲ್ಲ. ಅದು ಪಕ್ಕದ ಗೋಡನ್ ಆ ಗೋಡನ್ ಮಾಡಿ ಅಡಿಗೆ ರೂಮ್ ಆ ಅಡಿಗೆ ರೂಮಲ್ಲಿ ತೊಗೊಂಡೋಗಿ ಆ ಅಡಿಗೆ ರೂಮಲ್ಲಿ ನಿಮಗೆ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರವಾಗಿದ್ದು, ನಿವೃತ್ತಿ ನಂತರವೂ ಮಕ್ಕಳಿಗೆ ಜ್ಞಾನ ಹಂಚೋ ಕಾರ್ಯವನ್ನು ನಿರಂತರವಾಗಿ ಮಾಡಬೇಕೆಂದು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಸಲಹೆ ನೀಡಿದರು. ಬೇಲೂರು ಪಟ್ಟಣದ ವಿದ್ಯಾವಿಕಾಸ ಶಾಲೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ಮಕ್ಕಳನ್ನ ತಿದ್ದಿ ಆಸಕ್ತಿಗೆ ತಕ್ಕಂತೆ ಉತ್ತಮ ಶಿಕ್ಷಣ, ಶಿಸ್ತು ನೀಡೋದು ಪ್ರತಿಯೊಬ್ಬ ಶಿಕ್ಷಕರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ನಿಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕು. ಶಿಕ್ಷಕ ವೃತ್ತಿ ಬಹಳ ಮಹತ್ವವಾದದ್ದು. ಸರ್ಕಾರಿ ಸೇವೆಯಲ್ಲಿ 35 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವುದು ಸುಲಭದ ವಿಷಯವಲ್ಲ. ನಮ್ಮ ಸಾಧನೆ ಹೆಚ್ಚಿದೆ. ನಾವು ನಿವೃತ್ತಿಯಾದರೂ ಸಹ ನಮ್ಮ ಸುತ್ತಮುತ್ತಲ ಮಕ್ಕಳು ಚೆನ್ನಾಗಿ ವ್ಯಾಸಂಗ ಮಾಡಲು ಪ್ರೇರೇಪಿಸಬೇಕು. ಜೊತೆಗೆ ಮುಂದೆಯೂ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದನ್ನ ಮುಂದುವರೆಸಬೇಕು. ನಿವೃತ್ತಿ ಜೀವನವನ್ನ ಉತ್ತಮವಾಗಿ ಕಳೆಯಬೇಕು ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ BA ರಂಗನಾಥ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರೋಟರಿ ಸಂಸ್ಥೆಯಿಂದ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಈ ವರ್ಷ ಕೂಡ 35ಕ್ಕೂ ಹೆಚ್ಚು ಶಿಕ್ಷಕರು ನಿವೃತ್ತರಾಗಿದ್ದು ಗೌರವಿಸುವಂತಹ ಕಾರ್ಯ ಮಾಡುತ್ತಿದ್ದೇವೆ. ಶಿಕ್ಷಕರು ತಮ್ಮ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದಲೇ ತಮ್ಮ ಶಿಷ್ಯರ ಮನಪಟಲದಲ್ಲಿ ಸದಾ ನಿಲ್ಲುತ್ತಾರೆ. ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣ ಶಿಕ್ಷಕರಿಂದಲೇ ಸಾಧ್ಯವಾಗಿದೆ. ವಿದ್ಯಾರ್ಥಿಗಳ ಜವಾಬ್ದಾರಿಯ ಬಗ್ಗೆ ಕಲಿಸಿ ಅವರ ಭವಿಷ್ಯ ಹಸನಾಗಿಸುವ ಶಿಲ್ಪಿಗಳೇ ಶಿಕ್ಷಕರೆಂದು ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ HK ರಮೇಶ್, ಮಾಜಿ ಅಧ್ಯಕ್ಷ ಶಂಭುಗೌಡ, ಹಿರಿಯ ರೋಟರಿ ಸದಸ್ಯರಾದ BL ರಾಜೇಗೌಡ, ಮೊಗಪ್ಪಗೌಡ, ವಿನೋದ್, ಸದಸ್ಯರಾದ ಗಣೇಶ್, ಸಂದೇಶ್, ಪುಟ್ಟ, ಯೋಗೇಶ್ ಗೌಡ, BB ಶಿವರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ನಿಜವಾಗ್ಲೂ ಕೂಡ ಈ ಒಂದು ರೋಟರಿ ಸಂಸ್ಥೆ ನಮ್ಮ ಒಂದು ಶಿಕ್ಷಕರನ್ನು ಹೃದಯಪೂರ್ವಕವಾಗಿ ಕರೆದು ಅವರನ್ನು ಗೌರವಿಸತಕ್ಕಂಥದ್ದು ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಒಂದು ಗೌರವವನ್ನು ಸಲ್ಲಿಸ್ತಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ ತಾವೆಲ್ಲರೂ ಕೂಡ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ, ಮಕ್ಕಳ ಕಲಿಕೆಗೋಸ್ಕರ ತಾವೆಲ್ಲರೂ ಕೂಡ ಶಾಲೆಗಳಲ್ಲಿ ಸುಮಾರು ಕೆಲವರು 33 ವರ್ಷ, ಕೆಲವರು 35 ವರ್ಷ, ಕೆಲವರು 40 ವರ್ಷಗಳ ಕಾಲ ತಾವೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಆ ಮಕ್ಕಳಿಗೆ ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತೀವಿ. ಅದನ್ನೆಲ್ಲ ಕೂಡ ಮನಗಂಡು ಒಂದು ನಮ್ಮ ರೋಟರಿ ಸಂಸ್ಥೆ ಹಲವಾರು ವರ್ಷಗಳು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಔತಣಕೂಟ ಮತ್ತು ಸಂಪುಟ ಪುನರ್ರಚನೆಗೆ ಸಂಬಂಧವಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರ. ನಾಡಿನ ಜನತೆಗೆ ಶಾಂತಿ ನೆಮ್ಮದಿ ಕರುಣಿಸಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾರ್ಥನೆ. ಹಾಸನಾಂಬ ತಾಯಿ ಹಾಗೂ ಜನರ ಆಶೀರ್ವಾದದಿಂದ ಜಿಲ್ಲೆ, ರಾಜ್ಯದಲ್ಲಿ ಶಾಂತಿ ನೆಮ್ಮದಿ. ನಾನುಂಟು, ತಾಯಿಯುಂಟು, ನನ್ನ ಭಕ್ತಿಯುಂಟು. DCM DK ಶಿವಕುಮಾರ್ ಆಶಯ. ಮದ್ಯಪಾನ ನಿಷೇಧ ಒಂದು ಕ್ರಾಂತಿಕಾರಿ ನಿರ್ಣಯ. ಮದ್ಯಪಾನ ನಿಷೇಧಕ್ಕೆ ಗಾಂಧೀಜಿಯ ಇಚ್ಛಾಶಕ್ತಿ ಬೇಕು. ಮಾಜಿ ಶಾಸಕ HM ವಿಶ್ವನಾಥ್ ಹೇಳಿಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.